ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್. ಮಾರ್ಕೆಟಿಂದ ತಂದಾಗ ನೋಡಿ ಕೊತ್ತಂಬರಿ ಸೊಪ್ಪು ಎಷ್ಟು ಫ್ರೆಶ್ ಆಗಿರುತ್ತೆ. ಅದೇ ಒಂದು ದಿನ ಆಗಿಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಕೊಳ್ತೋಗ್ಬಿಡುತ್ತೆ, ಇಲ್ಲಾಂದರೆ ಬಾಡೋಗ್ಬಿಡುತ್ತೆ ಅಲ್ವಾ. ಸೊ ಫ್ರಿಜ್ ಇರಲಿ ಅಥವಾ ಇಲ್ಲದೆ ಇರಲಿ, ಒಂದು ವಾರ ಯಾವ ಥರ ಸ್ಟೋರ್ ಮಾಡಬೇಕು, ಒಂದು ವಾರ ಇಟ್ಟರು ಸಹ ಫ್ರೆಶ್ ಆಗಿ ಇರಬೇಕಲ್ವಾ. ಯಾವ ವಿಧಾನವನ್ನು ನಾನು ಅಳವಡಿಕೆ ಮಾಡ್ತಾ ಇದ್ದೀನಿ, ಹೇಗೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಟೈಮ್ ನೋಡಿ ಫ್ರಿಜ್ಜಲ್ಲಿ ಇಟ್ಟಾಗ ಕೊಳ್ತೋಗ್ಬಿಡುತ್ತೆ. 24 ಅವರ್ಸ್ ಕರೆಂಟ್ ಬೇಕೇ ಬೇಕು ಅಲ್ವಾ? ಸೊ ಹಾಗಾಗಿ ಹೇಗೆ ಕೊಳ್ತೋಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗಾದ್ರೆ ನೋಡಿ, ಒಂದು ವಾರ ಹೇಗೆ ಇದನ್ನು ಫ್ರೆಶ್ ಆಗಿರುವಂತೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ಈ ಥರ ಗ್ಲಾಸ್ ತಗೊಳ್ತಾ ಇದ್ದೀನಿ. ಅಂದರೆ ಗಾಜಿನ ಲೋಟ ಇದು. ಇದರಲ್ಲಿ ಕಲರ್ ಕಲರ್ ಬರುತ್ತೆ, ಯಾವುದಾದ್ರೂ ಯೂಸ್ ಮಾಡಿ. ಬಟ್ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಗ್ಲಾಸನ್ನು ಯೂಸ್ ಮಾಡಿಬಿಡಿ. ಈ ಥರ ಗ್ಲಾಸಿನ ಲೋಟವನ್ನು ಯೂಸ್ ಮಾಡಬೇಕು, ಓಕೆನಾ. ನಂತರ ನೋಡಿ, ನಾನು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಲೋಟದ ತುಂಬ ನೀರನ್ನು ಹಾಕಲಿಕ್ಕೆ ಹೋಗ್ಬೇಡಿ, ಚೆಲ್ಲೋಗ್ಬಿಡುತ್ತೆ. ಸೊ ಹಾಗೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕೊಳ್ಳಿ. ನಂತರ ನೋಡಿ, ಇವಾಗ ಫ್ರೆಶ್ ಆಗಿ ತಂದಿರುವಂಥ ಕೊತ್ತಂಬರಿ ಸೊಪ್ಪು ಹೀಗೆ ಬೇರು ಸಮೇತ ನೋಡಿ ಲೋಟದ ಒಳಗೆ ಹಾಕಬೇಕು, ಓಕೆನಾ. ತದನಂತರ ನೋಡಿ, ಆ ನೀರಲ್ಲಿ ಕೈನ ಒದ್ದೆ ಮಾಡಿಬಿಟ್ಟು ಜಸ್ಟ್ ಈ ಥರ ಚಿಮುಕ್ಸಿ. ಯಾವ ಥರ ನೀವು ಸ್ಪ್ರೇ ಮಾಡ್ತೀರಾ, ವಾಟರ್ ಸ್ಪ್ರೇ, ಆ ಥರ ಜಸ್ಟ್ ಸಿಮಿಕ್ಸ್ಬೇಕಷ್ಟೇ, ಚಿಮುಕ್ಸ್ಬೇಕು, ಓಕೆನಾ. ತದನಂತರ ನೋಡಿ, ಚಿಮಿಕ್ಸಿದೆಲ್ಲ ಆದಮೇಲೆ ಇವಾಗ ಪ್ಲಾಸ್ಟಿಕ್ ಕವರ್ನ ಮೇಲೆ ಹಾಕಬೇಕು. ಈ ಥರ ಮೇಲೆ ಹಾಕ್ಬಿಟ್ಟು ನೋಡಿ, ಗಾಳಿ ಹೋಗದಂತೆ ಟೈಟಾಗಿ ಇದನ್ನು ಒಂದು ಟ್ಯಾಗ್ ಹಾಕ್ಕೊಳ್ಳಿ, ಓಕೆನಾ. ಟ್ಯಾಗ್ ಅಂದರೆ ತೊಳಿ ಕಂಠ ಭಾಗಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಟೈಟಾಗಿ ಈ ಥರ ಎಳೆದ್ಬಿಟ್ಟು ಪೇಪರ್ ಜಸ್ಟ್ ಒಂದು ರಬ್ಬರನ್ನು ಹಾಕಿ, ಯಾವುದೇ ಕಾರಣಕ್ಕೂ ಗಾಳಿ ಏನು ಹೋಗೋದಿಲ್ಲ, ಟೈಟಾಗಿರುತ್ತೆ, ಓಕೆನಾ. ಬಟ್ ನೋಡಿ, 2 ಡೇಸಿಗೆ ಒಮ್ಮೆ ನೀರನ್ನು ಚೇಂಜ್ ಮಾಡಬೇಕು, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ 2 ಡೇಸ್ ಆಗಲಿ ನಾನು ಮತ್ತೊಮ್ಮೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಫ್ರೆಶ್ ಇರುತ್ತೆ ಅಂತ. ಸೊ ಅಷ್ಟೊತ್ತಲ್ಲಿ ನೋಡಿ, ಫ್ರಿಜ್ಜಲ್ಲಿ ಏನಾದರೂ ನೀವು ಕೊತ್ತಂಬರಿ ಸೊಪ್ಪನ್ನು ಸ್ಟೋರ್ ಮಾಡ್ತಾ ಇದ್ದರೆ ಯಾಕೆ ಹಾಳಾಗ್ತಾ ಇದೆ, ಯಾಕೆ ಕೆಡುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಭಾಳಷ್ಟು ಜನ ಏನು ಮಾಡ್ತಾರೆ, ಕೊತ್ತಂಬರಿ ಸೊಪ್ಪಾಗಲಿ ಅಥವಾ ಬೇರೆ ಸೊಪ್ಪಾಗಲಿ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಕವರಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಹೆಚ್ಚಿನದಾಗಿ ನೀರೆಲ್ಲ ಸೋರಿಬಿಟ್ಟು ಕೊಳ್ತೋಗ್ಬಿಡುತ್ತೆ. ಸೊ ಹಾಗೆ ನೋಡಿ, ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ರೆಫ್ರಿಜರೇಟರ್ ಕಂಟೈನರ್ ಅಂತ ಸರ್ಚ್ ಮಾಡಿದರೆ ಸಿಗ್ಬಿಡುತ್ತೆ. ಇದು 6 ಸೆಟ್ ಬರುತ್ತೆ. ಕೆಳಗೆ ನೋಡಿ, ಕಂಟೈನರ್ಗೆ ಮ್ಯಾಟ್ ಸಹ ಕೊಟ್ಟಿರ್ತಾರೆ. ಎಕ್ಸ್ಟ್ರಾ ಏನಾದರೂ ನೀರಿದ್ದರೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಜೊತೆಗೆ ನೋಡಿ, ತುಂಬಾ ಫ್ರೆಶ್ ಇರುತ್ತೆ. ಇದನ್ನು ಯೂಸ್ ಮಾಡಿ ಎಲ್ಲರೂ, ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟ್. ಬೇಕಾದ್ರೆ ನೀವು ಅದ್ರ ಜೊತೆಗೆ ಯೂಸ್ ಮಾಡಿರುವಂತಹ ನಿಂಬು ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ, ಶುಂಠಿ ಏನಾದರೂ ಇಟ್ಕೋಬಹುದು, ಕೆಡೋದಿಲ್ಲ, ತುಂಬಾ ಫ್ರೆಶ್ ಇರುತ್ತೆ. ಈ ಥರ ಬಾಕ್ಸ್ ತುಂಬ ಚೆನ್ನಾಗಿದೆ ನೋಡಿ. ಬೇಕಾದ್ರೆ ನಾನು ಲಿಂಕ್ ಹೇಳ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ನಂತರ ನೋಡಿ, ಈ ಥರ ನಾವು ಕಂಟೈನರ್ನ ಯೂಸ್ ಮಾಡಿದಾಗ ಭಾಳಷ್ಟು ಸ್ಪೇಸ್ ಉಳಿಯುತ್ತೆ. ಜೊತೆಗೆ ಫ್ರಿಜ್ಜಲ್ಲಿ ಯಾರಾದರೂ ಓಪನ್ ಮಾಡಿ ನೋಡಿದಾಗ ನೋಡಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾವು ಪ್ಲಾಸ್ಟಿಕ್ ಕವರ್ನ ಹೆಚ್ಚಿನದಾಗಿ ಯೂಸ್ ಮಾಡಿದಾಗ ನೋಡಲಿಕ್ಕೂ ಚೆನ್ನಾಗಿ ಕಾಣಲ್ಲ, ಜೊತೆಗೆ ಹಾಳಾಗಿಬಿಡುತ್ತೆ ಭಾಳಷ್ಟು ತರಕಾರಿಗಳು. ಸೊ ಹಾಗೆ ಈ ಥರ ಕಂಟೈನರ್ನ ಯೂಸ್ ಮಾಡಿ ಅಷ್ಟೇ, ಓಕೆನಾ. ನಂತರ ನೋಡಿ, ನಾನು 2 ಡೇಸ್ ಆದಮೇಲೆ ಇವಾಗ ಮೇಲಿನ ಪೇಪರ್ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮಾರ್ಕೆಟನ್ನು ತಂದಾಗ ಎಷ್ಟು ಫ್ರೆಶ್ ಇದೆಯೋ ಅಷ್ಟೇ ಫ್ರೆಶ್ ಆಗಿ ಇರುತ್ತೆ. ಬಟ್ ಒಂದೇನಪ್ಪ ಅಂತ ಹೇಳಿದರೆ, 2 ಡೇಸ್ ಆದಮೇಲೆ ನೋಡಿ, ಗ್ಲಾಸಿನ ನೀರನ್ನು ಚೇಂಜ್ ಮಾಡಿ ಮತ್ತೆ ಬೇರೆ ನೀರು ಹಾಕಬೇಕು. ಏನಕ್ಕಂದರೆ ಸ್ಮೆಲ್ ಬಂದುಬಿಡುತ್ತೆ, ಜೊತೆಗೆ ಕಲರ್ ಚೇಂಜ್ ಆಗಿರುತ್ತೆ. ನೋಡಿ, ಇವಾಗ ತೋರಿಸ್ತಿದ್ದೀನಿ ನಾನು. ನೋಡಬಹುದು, ಇವಾಗ ಆಗಿರುವಂತಹ ನೀರು ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಹಾಗಾಗಿ ಚೇಂಜ್ ಮಾಡಿ ಅಷ್ಟೇ. ನೋಡಿ, ಎಷ್ಟು ಈಸಿಯಾಗಿ ನಾವು ಯಾವುದೇ ವಸ್ತು ವೇಸ್ಟ್ ಮಾಡದೆ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೀವು ಕೂಡ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಸೊ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ಟಿಪ್ಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾ ಇರಿ. ಶುಭವಾಗಲಿ. ಧನ್ಯವಾದಗಳು. ಬಾಯ್.